ಬಾಕಿ ಡ್ರಗ್ಸ್ ಜಾಲ ಇದೆಯಲ್ಲ, ಕರ್ನಾಟಕದಲ್ಲಿ ಒಂದು ದೊಡ್ಡ ಮಾಫಿಯಾ ಆಗಿದೆ. ಇದು ಅಂತೆ ಸ್ಟೋರಿ ಹೇಳ್ತಿಲ್ಲ. ಬೆಂಗಳೂರಿನಲ್ಲಿ ಬರೋಬ್ಬರಿ 257 kg ಗಾಂಜಾ ಸೀಸ್ ಆಗಿದೆ. ಬರೀ ಗಾಂಜಾ ಅಲ್ಲ, ನಶೆ ಏರಿಸುವಂತಹ, ಹುಚ್ಚೆಬ್ಬಿಸುವಂತಹ 10 ಬಗೆಯ ಡ್ರಗ್ಸ್ಗಳು ಕೂಡ ಸೀಸ್ ಆಗಿದೆ. ಈ ಡ್ರಗ್ಸ್ ಜಾಲದಲ್ಲಿ ದುರಂತ ಏನಪ್ಪ ಅಂದರೆ, ಪೊಲೀಸಪ್ಪನ ಮಗ ಕೂಡ ಅಂಧರಾಗಿದ್ದಾನೆ ಅನ್ನೋದು. ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ನೋಡಿ. ಪೊಲೀಸಪ್ಪನ ಪುತ್ರನೇ ಗಾಂಜಾ ಡೀಲರ್. 150 kg ಗಾಂಜಾ ಇಟ್ಟಿದ್ದ ಆರೋಪಿ ಅಂಧರ್. ಬೆಂಗಳೂರಲ್ಲಿ ಇವತ್ತು ಬರೋಬ್ಬರಿ 257 kg ಗಾಂಜಾವನ್ನ ಆಗ್ನೇಯ ವಿಭಾಗದ ಪೊಲೀಸರು ರೇಡ್ ಮಾಡಿ ಸೀಸ್ ಮಾಡಿದ್ದಾರೆ. ಇದರಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬನ ಪುತ್ರ ವಿಶ್ವಾಸ್ ಅನ್ನೋನು 150 kg ಗಾಂಜಾ ಸಂಗ್ರಹಿಸಿದ್ದ. ಪರಪ್ಪನ ಅಗ್ರಹಾರ ಪೊಲೀಸರು ದಾಳಿ ಮಾಡಿದಾಗ ಪೊಲೀಸ್ ಸಿಬ್ಬಂದಿಯ ಮಗನೇ ಗಾಂಜಾ ದಂಧೆಯಲ್ಲಿದ್ದದ್ದು ಗೊತ್ತಾಗಿದೆ. ಆತನನ್ನು ಬಂಧಿಸಿದ್ದು ಡಿಪಾರ್ಟ್ಮೆಂಟ್ ಒಳಗೆ ಇನ್ನಷ್ಟು ಹುಳಗಳಿವೆ ಅನ್ನೋದ್ರ ಬಗ್ಗೆ ತನಿಖೆ ಶುರುವಾಗಿದೆ. ಮುಖ್ಯವಾಗಿ ನಿಮಗೆ ಹೇಳಬೇಕಂದ್ರೆ 150-60 kg ಗಾಂಜಾ ನಿನ್ನೆ ಪರಪ್ಪನಗರ ಪೊಲೀಸ್ ಅವರು ಇದನ್ನು ಹಿಡಿದಿದ್ದಾರೆ. ಒಬ್ಬರು ವಿಶ್ವಾಸ್ ಅಂತ ಒಬ್ಬರು ಪೊಲೀಸ್ ಅವರ ಮಗ ಏನು, ಅದಕ್ಕೆ ಒಂದು ಅಂಬರೀಶ್ ಅಂತ ನಿನ್ನೆ ಕಾರಲ್ಲಿ ಅಲ್ಲಿ ಡೆಲಿವರಿ ಕೊಡೋಕ್ಕೆ ಬಂದಾಗ ಇವರೆಲ್ಲ ಪೊಲೀಸರು ಅಲ್ಲಿ ರೇಡ್ ಮಾಡಿ ಈ 150ಕ್ಕಿಂತ ಹೆಚ್ಚು ಕೆಜಿ 1.5 ಕ್ವಿಂಟಲ್ ಗಾಂಜಾವನ್ನು ಸೀಜ್ ಮಾಡಿದ್ದಾರೆ. ಗಾಂಜಾ ಕೊಕೇನ್ ನಶೆ ಟ್ಯಾಬ್ಲೆಟ್ ಸೀಸ್. ಬೆಂಗಳೂರಲ್ಲಿ 257 kg ಗಾಂಜಾ ವಶಕ್ಕೆ ಪಡೆದ ಪೊಲೀಸರು ಒಟ್ಟು 20 ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಟ್ಟು 10 ಪ್ರಕರಣ ದಾಖಲಿಸಿದ್ದು, ಆರೋಪಿಗಳಿಂದ 950 ಗ್ರಾಂ ಗಾಂಜಾ ಎಣ್ಣೆ, 4 ಗ್ರಾಂ ಕೊಕೇನ್, 25 ಗ್ರಾಂ ಹೈಡ್ರೋ ಗಾಂಜಾ, 492 ಗ್ರಾಂ ಎಂಡಿಎಂಎ, 5 ಎಂಡಿಎಂಎ ಟ್ಯಾಬ್ಲೆಟ್, 5 LSD ಮಾತ್ರೆ ಸೇರಿ ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಮನೆ ಮೇಲೆ ಪಾಟ್ನಲ್ಲಿ ಗಾಂಜಾ ಬೆಳೆ. ಎಂಜಿನಿಯರ್ ವಿದ್ಯಾರ್ಥಿಯು ಅಂಧರ್. ಆಶ್ಚರ್ಯ ಅನಿಸಿದ್ರು ಸತ್ಯ. ಬೆಂಗಳೂರಿನ ಜೆಪಿ ನಗರದ ಮನೆಯಲ್ಲಿ ಮಾರಿಜುವಾನಾ ಅನ್ನೋ ಹೈಬ್ರಿಡ್ ಗಾಂಜಾವನ್ನ ಪಾಟ್ನಲ್ಲಿ ಬೆಳೆಸಿದ್ದ. ಅದು BE ವ್ಯಾಸಂಗ ಮಾಡ್ತಾ ಇದ್ದ ಗುಜರಾತ್ ಮೂಲದ ವಿದ್ಯಾರ್ಥಿ ಈ ಗಾಂಜಾ ಬೆಳೆಸಿದ್ದ. ತಿಲಕ್ ನಗರ ಪೊಲೀಸರು ದಾಳಿ ಮಾಡಿ 26 ವರ್ಷದ ಆದಿತ್ಯ ಅನ್ನೋ ವಿದ್ಯಾರ್ಥಿ ಸೇರಿ 4 ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಕೋರಮಂಗಲದ ವಿಶ್ವಾಸ್ ಹಾಗೂ ಮಾಲೂರಿನ ಅಂಬರೀಶ್ ಅನ್ನೋ ಇಬ್ಬರನ್ನ ಬಂಧಿಸಿ 66 ಲಕ್ಷ ಮೌಲ್ಯದ ಗಾಂಜಾ ಮೂಟೆಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನೊಂದು ಕಡೆ ಕೇರಳ ಮೂಲದ ಮೊಹಮ್ಮದ್ ಯಾಕೂಬ್ ಹಾಗೂ ಹರಿಕೃಷ್ಣನನ್ನ ಬಂಧಿಸಲಾಗಿದೆ. ಬರೀ ಗಾಂಜಾ ಮಾತ್ರ ಇಲ್ಲ, ಬೇರೆ ಸಿಂಥೆಟಿಕ್ ಡ್ರಗ್ಸ್, MDMA, LSD, ಕೋಕ್, ಅದು ಆಮೇಲೆ ಮಿಯಾವ್ ಅಂತ ಒಂದು ಪ್ರಾಡಕ್ಟ್ ಹೇಳ್ತಾರೆ. ಈ ಎಲ್ಲ ಪ್ರಾಡಕ್ಟ್ ಅಲ್ಲಿ ಡಿಟೆಕ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಪರ್ಫೆಕ್ಟ್ ಆಗಿ ಸರಿಯಾದ ರೀತಿಯಿಂದ ನಡೀತಾ ಇದೆ, ಅಷ್ಟು ನಾನು ನಿಮಗೆ ಭರವಸೆ ಕೊಡ್ತೀನಿ. ಮೈಸೂರಲ್ಲಿ ಡ್ರಗ್ಸ್ ಡೀಲರ್ಸ್ಗೆ ಖಾಕಿ ಬಿಸಿ. ಮಂಗಳೂರಲ್ಲಿ ಹಳೆ ಪೆಡ್ಲರ್ಗಳಿಗೆ ಡ್ರಿಲ್. ಬೆಂಗಳೂರಲ್ಲಿ ಗಾಂಜಾ ಹಾಗೂ ಡ್ರಗ್ಸ್ ದಂಧೆ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಮೈಸೂರು ನಗರ ಪೊಲೀಸರು ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಕಾರ್ಯಾಚರಣೆ ನಡೆಸಿದರು. ನರಸಿಂಹರಾಜ, ಮಂಡಿ, ಉದಯಗಿರಿ, ಆಲನಹಳ್ಳಿ ಸೇರಿ 90 ಸ್ಥಳಗಳಲ್ಲಿ ದಾಳಿ ಮಾಡಿದ್ರು. ಕೆಲವು ಖತರ್ನಾಕ್ಗಳು ನಾಪತ್ತೆಯಾಗಿದ್ದಾರೆ. ಮಂಗಳೂರಲ್ಲಿ 100ಕ್ಕೂ ಹೆಚ್ಚು ಡ್ರಗ್ಸ್ ಆರೋಪಿಗಳನ್ನು ಕರೆಸಿ ಪರೇಡ್ ಮಾಡಿಸಿದ್ರು. ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿ ಬಾಲ ಬಿಚ್ಚದಂತೆ ಬಿಸಿ ಮುಟ್ಟಿಸಿದ್ರು. ಈ ಮಧ್ಯೆ ವಿಜಯಪುರದಲ್ಲಿ 12 kg ಗಾಂಜಾ ಜಪ್ತಿಯಾಗಿದೆ. ಹೊಲದಲ್ಲಿ ಬೇರೆ ಬೆಳೆಗಳ ಮಧ್ಯೆ ಬೆಳೆದಿದ್ದ ಗಾಂಜಾ ಬೆಳೆಯನ್ನ ಗಾಂಧಿ ಚೌಕ್ ಪೊಲೀಸರು ಸೀಸ್ ಮಾಡಿ ಕಾಂತು ನೀಲು ನಾಯ್ಕ್ ಅನ್ನೋನನ್ನ ಬಂಧಿಸಿದ್ದಾರೆ. ಒಟ್ನಲ್ಲಿ ಕರ್ನಾಟಕದಲ್ಲಿ ಖಾಕಿ ಪಡೆ ಮಾದಕ ವಸ್ತುಗಳ ವಿರುದ್ಧ ಸಮರ ಸಾರಿದೆ. ಆರಂಭ ಶೂರತ್ವ ಕೆಲಸ ಆಗದೆ ಬುಡವನ್ನೇ ಕಿತ್ತಾಕುವ ಕೆಲಸ ಮಾಡಲಿ ಅನ್ನೋದಷ್ಟೇ ನಮ್ಮೆಲ್ಲರ ಹೆಬ್ಬಯಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರವಾಹದಿಂದ ಉತ್ತರ ಕರ್ನಾಟಕ ಭಾಗದ ಹಲವಾರು ಜಿಲ್ಲೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿತ್ತು. ಅದರಲ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ನಾಳೆ ಪ್ರವಾಸ ಮಾಡ್ತಿದ್ದಾರೆ ಕೇಂದ್ರ ಅಧ್ಯಯನ ತಂಡದವರು. ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು.